ಅಕ್ರಮ ಬಾಂಗ್ಲಾದೇಶಿಯರಿಗೆ ನಿವಾಸಿ ಪ್ರಮಾಣ ಪತ್ರ ಕೊಡ್ತಿದ್ದಾರೆ ಅಂತ ಹೇಳಿ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ. ಅಕ್ರಮ ಬಾಂಗ್ಲಾದೇಶಿಯರಿಗೆ ನಿವಾಸಿ ಪ್ರಮಾಣ ಪತ್ರ ಕೊಡ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಸ್ಫೋಟಕ ಆರೋಪ ಮಾಡಿದೆ. 10 ವರ್ಷ ರಾಜ್ಯದಲ್ಲಿ ನೆಲೆಸಿದ್ರೆ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಕೊಡ್ತಿದ್ದಾರೆ. ರಾಜ್ಯ ಸರ್ಕಾರದಿಂದ ಪ್ರಮಾಣ ಪತ್ರ ನೀಡೋ ಕಾರ್ಯಕ್ರಮ ನಡೀತಾ ಇದೆ. ರಾಜ್ಯ ಸರ್ಕಾರ ಈಗಾಗಲೇ SIR ಪ್ರಕ್ರಿಯೆ ಹಳ್ಳ ಹಿಡಿಸಿದೆ. ಮಸೀದಿಗಳಲ್ಲಿ ಕೂತು SIR ಅರ್ಜಿ ಭರ್ತಿ ಮಾಡ್ತಿದ್ದಾರೆ. ಅಕ್ರಮ ವಲಸಿಗರಿಗೆ ನಿವಾಸಿ ಪ್ರಮಾಣ ಪತ್ರ ಕೊಡ್ತಿದ್ದಾರೆ. ದೇಶದ ಭದ್ರತೆಗೆ ಇದು ದೊಡ್ಡ ಸವಾಲಾಗಿ ಪರಿಣಮಿಸಲಿದೆ ಅಂತ ಹೇಳಿ ಶೋಭಾ ಕರಂದ್ಲಾಜೆ ಅವರು ಹೇಳಿರ್ತಕ್ಕಂಥದ್ದು. ನೋಡಿ, ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಕಿಡಿಯನ್ನು ಕಾರ್ತಿದ್ದಾರೆ. ಬಾಂಗ್ಲಾದೇಶಿಯವರಿಗೆ ಇಲ್ಲಿನ ನಿವಾಸಿ ಪ್ರಮಾಣ ಪತ್ರವನ್ನು ಕೊಡ್ತಿದ್ದಾರೆ. ಹೀಗೆ ಆದರೆ ದೇಶದ ಭದ್ರತೆಗೆ ಇದರಿಂದ ಬಹಳ ತೊಂದರೆ ಆಗುತ್ತೆ. ಈಗಾಗಲೇ SIR ಪ್ರಕ್ರಿಯೆಯನ್ನು ಮಸೀದಿ ಮಂಟಪಗಳಲ್ಲಿ ಮಾಡಿಕೊಂಡು ಅದನ್ನು ಹಳ್ಳ ಹಿಡಿಸಿಬಿಟ್ಟಿದ್ದಾರೆ. ಮತ್ತು ಈ ಒಂದು ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ ಭಾಗಿಯಾಗ್ತಾ ಇದೆ ಅಂತ ಹೇಳಿ ಕೇಂದ್ರ ಸಚಿವೆ ಆಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಕಿಡಿಯನ್ನು ಕಾರ್ತಾ ಇದ್ದಾರೆ ಕಾಂಗ್ರೆಸ್ ಮೇಲೆ. ನೋಡಿ, ಬಾಂಗ್ಲಾದೇಶದಿಂದ ಬಂದು ಇಲ್ಲಿ ಏನು ನೆಲೆಸಿರ್ತಾರಲ್ಲ, ಅಕ್ರಮವಾಗಿ ನೆಲೆಸಿರ್ತಾರೆ ಅವರು, ಅವರಿಗೆ ನಿವಾಸಿ ಪ್ರಮಾಣ ಪತ್ರವನ್ನು ಕೊಡ್ತಾ ಇದ್ದಾರಂತೆ. 10 ವರ್ಷ ರಾಜ್ಯದಲ್ಲಿ ನೆಲೆಸಿದ್ರೆ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಕೊಡಲಾಗ್ತಾ ಇದೆ. ಮನ್ಮನೆಗೆ ಕೊಡಂಗಿಲ್ವಾ ಸರ್? ಇಲ್ಲಿ ಅವರು ಮಾತನಾಡಿದ್ದಾರೆ. ಏನು ಮಾತನಾಡಿ ನೋಡ್ಕೊಂಡು ಇಲ್ಲೇ ಇದು ಮಾಡೋದಾ? ಬರೀ ಮಾಸ್ಕ್ ರೋಡ್, ಆಮೇಲೆ ಸೆಕೆಂಡ್ ಮ್ಯಾನ್ ರೋಡ್. ಹೌದಾ? ಇದಕ್ಕೆ ಗೈಡ್ಲೈನ್ಸ್ ಅನ್ನು ಕೂಡ 2 ದಿನದ ಹಿಂದೆ ಇಶ್ಯೂ ಮಾಡಿದ್ದಾರೆ. ಆಪರೇಷನಲ್ ಫ್ರೇಮ್ವರ್ಕ್ ಫಾರ್ ಫೆಸಿಲಿಟೇಷನ್ ಅಂಡ್ ಟೈಮ್ ಬೌಂಡ್ ಎಶ್ಯೂರೆನ್ಸ್ ಆಫ್ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ಸ್ ಅಂತ ಹೇಳಿ ಮಾಡಿದ್ದಾರೆ. ಅಂದ್ರೆ ಶಾಶ್ವತ ನಿವಾಸ ಪ್ರಮಾಣ ಪತ್ರ, ಸುಗಮ ಮತ್ತು ಕಾಲಬದ್ಧ ವಿತರಣೆಗೆ ಸರ್ಕಾರಿ ಪ್ರಮಾಣ ಪತ್ರಗಳು ಮತ್ತು ನಾಗರಿಕ ಸೇವೆಗಳ ವಿತರಣೆಗೆ ಕಾರ್ಯಾಚರಣಾ ಚೌಕಟ್ಟು. ಈ ಹೊಸ ಪ್ರಮಾಣ ಪತ್ರ ಎಲ್ಲಿಂದ ಬಂತು? ಭಾರತದ ಸಂವಿಧಾನ ಆರ್ಟಿಕಲ್ 14ರ ಅಡಿಯಲ್ಲಿ ಭಾರತದಲ್ಲಿ ಭಾರತೀಯರಿಗೆ ಒಂದು ದೇಶ ಒಂದು ಪೌರತ್ವ ಇದೆ. ಈ ಒಂದು ದೇಶ ಒಂದು ಪೌರತ್ವಕ್ಕೆ ವಿರೋಧ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.